नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुवे त्वान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते। अद्य रुद्राध्याय नमकचमक अर्थविवरणारम्भे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸುಮಾರು 15 ದಿನಗಳಿಂದ ನಾವು ಹರಿ ಓಂ. ಸುಮಾರು 15 ದಿನಗಳಿಂದ ನೀವು ರುದ್ರ ನಮಕ ಚಮಕದ ಬಗ್ಗೆ ಶ್ರೀ ರಾಮಚಂದ್ರನ ಪರವಾಗಿರ್ತಕ್ಕಂಥ ಅರ್ಥದ ವಿವರಣೆಯನ್ನು ಕೇಳ್ತಾ ಇದ್ದೇವೆ. ನಿನ್ನೆ ದಿವಸ ನಾವು ನಮಸ್ಸೃಕಾವಿಭ್ಯ ಜಿಘಾಂಸದ್ಭ್ಯ ಮುಷ್ಣತಾಂ ಪತಯೇ ನಮಃ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನಮಗೆ ತಸ್ಕರರಾಗಿರ್ತಕ್ಕಂತಹ ನಮ್ಮ ಜ್ಞಾನವನ್ನು ಇತ್ಯಾದಿಗಳನ್ನು ಕಳ್ಳತನ ಮಾಡಿ ದೂರ ಮಾಡ್ತಕ್ಕಂತಹ ತತ್ವಾಭಿಮಾನಿ ಅಸುರರು ಅಂತೇನಿದ್ದಾರೆ, ಅಂತಹ ಅಸುರರನ್ನು ನೇಮನ ಮಾಡ್ತಕ್ಕಂಥ ವ್ಯಕ್ತಿ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಬಹಳ ಮಹತ್ವಪೂರ್ಣವಾದ ಪ್ರಾರ್ಥನೆಗಳಿವೆ. ನಮ್ಮ ಜೀವನದಲ್ಲಿ ನಾವು ಇದನ್ನು ಕಲ್ಪನೆಯೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಗೊತ್ತಿಲ್ಲದೆ ನಮ್ಮನ್ನು ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಕ್ಕಂತಹ ಶಕ್ತಿಗಳು ಬಹಳ ಇವೆ. ಇಂಥ ಶಕ್ತಿಗಳಿಂದ ನಮಗೆ ರಕ್ಷಣೆ ಪರಮಾತ್ಮನಿಂದಲೇ ಬೇಕೇ ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಅಥವಾ ರುದ್ರದೇವರು ಅವರ ಆರಾಧ್ಯರಾಗಿರ್ತಕ್ಕಂಥ ರಾಮಚಂದ್ರ ಅನೇಕ ಅಸುರರನ್ನು, ಶತ್ರುಗಳನ್ನು ವಿಶೇಷವಾಗಿ ರಾವಣರ ಯುದ್ಧದ ಸಂದರ್ಭದಲ್ಲಿ ರಾವಣ ಸಾಮಾನ್ಯರಲ್ಲ. ರುದ್ರದೇವರ ವರದಿಂದ, ಬ್ರಹ್ಮದೇವರ ವರದಿಂದ ವಿಶೇಷವಾಗಿ ಸೊಕ್ಕಿಗೆ ಬಂದಿರತಕ್ಕಂಥ ವ್ಯಕ್ತಿ, ವಿಶೇಷವಾಗಿ ಅಹಂಕಾರದಿಂದ ತುಂಬಿದ ವ್ಯಕ್ತಿ. ಒಂದು ಕಡೆಗೆ ಬ್ರಾಹ್ಮಣ, ಇನ್ನೊಂದು ಕಡೆಯಲ್ಲಿ ಋಷಿಪುತ್ರ, ಮತ್ತೊಂದು ಕಡೆಯಲ್ಲಿ ಸಕಲ ವೇದ ಬಲ್ಲವನು, ಇನ್ನೊಂದು ಕಡೆಯಲ್ಲಿ ಅಷ್ಟೇ ಚರಿತ್ರಹೀನ ದುಷ್ಟ. ಋಷಿಮುನಿಗಳಿಗೆ ಅತ್ಯಂತ ಪೀಡೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ಸಂಹಾರ ಮಾಡಬೇಕಾಗಿದ್ದರೆ ಪರಮಾತ್ಮ ಅನೇಕ ಆಯುಧಗಳನ್ನು ಧರಿಸಿ ಅವನಿಗೆ ಭಯಪಟ್ಟು ಆಯುಧಗಳಿಗೆ, ಆ ಆಯುಧಾಭಿಮಾನಿಗಳಿಗೆ ನಮಸ್ಕಾರವನ್ನು ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸೇವೆಯನ್ನು ಮಾಡೋದಕ್ಕೋಸ್ಕರ ಲಕ್ಷ್ಮೀದೇವಿ, ವಾಯುದೇವರು
ಇತ್ಯಾದಿಗಳು ಅವನ ವಿಶೇಷ ಆಯುಧಗಳಾಗಿ ಅವನ ಸೇವೆಯನ್ನು ಮಾಡ್ತಾಯಿದ್ದ. ಪರಮಾತ್ಮನಿಗೆ ಶಂಖ, ಚಕ್ರ, ಗದಾ, ಪದ್ಮ ಇವುಗಳ ಜೊತೆಯಲ್ಲಿ ಖಡ್ಗ, ಧನುಷ್ಯ, ಆನಂತರ ಉಳಿದ ಅನೇಕ ಆಯುಧಗಳು ಕೂಡ ಪರಮಾತ್ಮ ಸಂದರ್ಭ ಬಂದಾಗ ಉಪಯೋಗಿಸ್ತಾನೆ. ಅದರಲ್ಲಿ ಮುಖ್ಯವಾಗಿ ಸುದರ್ಶನ ಚಕ್ರದಲ್ಲಿದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಶತ್ರುಗಳ ವಿನಾಶವನ್ನು ಮಾಡ್ತಕ್ಕಂಥವಳು ದುರ್ಗಾದೇವಿ. ಪರಮಾತ್ಮನಿಗೆ ಕೇಳ್ಕೊಳ್ತಾ ಇರ್ತಾರೆ, ಪರಮಾತ್ಮ ನನಗೆ ಸೇವೆ ಅವಕಾಶ ಕೊಡು, ನನಗೆ ಸೇವೆಯ ಅವಕಾಶ ಕೊಡು ಅಂತ ತಿಳ್ಕೊಂಡಂತೇಳಿ. ಶಂಖದಲ್ಲಿ ಸಾಕ್ಷಾತ್ ಶ್ರೀದೇವಿ, ಶ್ರೀ ಮತ್ತು ಭೂರೂಪದಿಂದಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಶಂಖದಲ್ಲಿದ್ದು ಲಕ್ಷ್ಮಿಯ ಸನ್ನಿಧಾನ, ಅದಕ್ಕೋಸ್ಕರ ಶಂಖವನ್ನು ಲಕ್ಷ್ಮೀ ಸನ್ನಿಧಾನ ಅಂತ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದಲೂ ಬೆಳೆದು ಬಂದಿದೆ. ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಆನಂತರ ಪರಮಾತ್ಮನ ಗದೆ, ಅದಕ್ಕೆ ಕೌಮೋದಕಿ ಅಂತ ಹೆಸರು. ಆ ಕೌಮೋದಕಿಯಲ್ಲಿ ಸ್ವತಃ ವಾಯುದೇವರಿದ್ದಾರೆ. ಆನಂತರ ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಪದ್ಮ ಅಂತಿಕೊಂಡಂತೇನಿದೆ, ಆ ಪದ್ಮದಲ್ಲಿ ಭೂದೇವಿ ತಾನು ಸನ್ನಿಹಿತಳಾಗಿದ್ದಾಳೆ. ಸನ್ನಿಹಿತಳಾಗಿ ಪರಮಾತ್ಮನ ವಿಶೇಷ ಸನ್ನಿಧಾನದಿಂದ ಯುಕ್ತಳಾಗಿ ಭಕ್ತರಿಗೆ ಆನಂದವನ್ನು ಕೊಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ನಾನು ಪದ್ಮಳಾಗಿ ನಿಮ್ಮಲ್ಲಿಯೂ ಕೂಡ ಉಪಾಸನಾಕ್ಕೋಸ್ಕರ ನಿಮ್ಮ ಷಟ್ಚಕ್ರಗಳಲ್ಲಿ ಇರ್ತಕ್ಕಂಥ ಕಮಲಗಳು ಅಂತೇನಿದೆ, ಅದಕ್ಕೂ ನಾನೇ ಅಭಿಮಾನಿ ದೇವತೆ, ನನ್ನಲ್ಲಿ ಭಗವಂತನನ್ನು ಅನುಸಂಧಾನ ಮಾಡಿ ಅಂತ ಹೇಳ್ಕೊಂಡು ಅಂತೇಳಿ ನಮಗೆ ಉಪದೇಶ ಮಾಡ್ತಾ ಇದ್ದಾಳೆ ಭೂದೇವಿ. ಪರಮಾತ್ಮನ ಖಡ್ಗಕ್ಕೆ ನಂದಕ ಅಂತ ತಿಳ್ಕೊಂಡು ಅಂತ ಹೆಸರು. ಸಾಕ್ಷಾತ್ ದುರ್ಗಾದೇವಿ ಆ ನಂದಕ ಖಡ್ಗಕ್ಕೆ ಅಭಿಮಾನಿ ದೇವತೆಯಾಗಿ ಶತ್ರು ವಿನಾಶಕ್ಕೆ ನನ್ನನ್ನು ಉಪಯೋಗಿಸಿ ಅಂತ ತಿಳ್ಕೊಂಡು ಕೇಳ್ಕೊಂಡಿದ್ದಾಳೆ. ಪರಮಾತ್ಮನ ಧನುಷ್ಯ ಶಾರ್ಗ ಅಂತ ತಿಳ್ಕೊಂಡಂತೇಳಿ ಅದರ ಹೆಸರು. ಅದಕ್ಕೆ ಅಭಿಮಾನಿ ದೇವತೆ ಸರಸ್ವತಿ ದೇವಿ. ಆ ಧನುಷ್ಯಕ್ಕೆ ಹೂಡಲ್ಪಡ್ತಕ್ಕಂಥ ಪರಮಾತ್ಮನಿಗೆ 5 ಮುಖ್ಯ ಬಾಣಗಳು. ಅದಕ್ಕೆ ವಾಯುದೇವರ ಅಧಿಪತಿ. ವಾಯುದೇವರು ಹೇಳ್ತಾರೆ, ಪರಮಾತ್ಮ ನನ್ನನ್ನು ಉಪಯೋಗಿಸು, ಶತ್ರುಗಳ ವಿನಾಶವನ್ನು ಮಾಡಿ ನಿನ್ನ ಸೇವೆ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅನೇಕ ರೀತಿಯಿಂದ ಸೇವೆ ಮಾಡುವ ಇದೆಲ್ಲ ದೇವತೆಗಳು ಮತ್ತೆ ಪುನಃ ಹೊಸ ಹೊಸ ರೀತಿಯಿಂದ ಭಗವಂತನ ಸೇವೆಯನ್ನು ಮಾಡಲು ಬಯಸ್ತಾ ಇದ್ದಾರೆ. ನಾವು ದಿನಕ್ಕೆ ಒಂದು ಸಲ ಪೂಜೆ ಮಾಡಲಿಕ್ಕೆ ಬೇಸರಿಸ್ತೇವೆ. ಆದ್ದರಿಂದಾಗಿ ಇಂತಹ ಪರಿವಾರ ದೇವತೆಯಿಂದ ಸಹಿತನಾಗಿ ಅಸೀಮಧ್ವ್ಯ ಈ ವಿಶೇಷವಾಗಿರ್ತಕ್ಕಂತಹ ಆಯುಧಗಳನ್ನು ಧರಿಸಿದ ಶ್ರೀಹರಿ ಅಥವಾ ಅಸೀಮಧ್ವ್ಯ ಪರಮಾತ್ಮನ ಆಯುಧಗಳಾಗಿ ಆ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತನಾಗಿರ್ತಕ್ಕಂತಹ ನಿಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮಸ್ಕಾರ. ಅಸಿ ಅಂತಿಕೊಂಡು ಅಂತಂದರೆ ಧನು ಅಂತಿಕೊಂಡಂತ ಅರ್ಥ. ಧನು ಶಬ್ದಕ್ಕೆ ರವಿ ಅಂತನೂ ಅರ್ಥ ಇದೆ, ಪರ್ವತವೂ ಕೂಡ ಇದೆ. ಅಂದರೆ ಪರಮಾತ್ಮ ನಿನ್ನ ಸಂಕಲ್ಪ ಇದ್ದರೆ
ಶತ್ರುಗಳ ವಿನಾಶಕ್ಕೋಸ್ಕರ ಯಾವುದು ಬೇಕಾದ ಆಯುಧವಾಗ್ತದೆ. ರಾಮಾವತಾರದಲ್ಲಿ ನಿನ್ನ ಸೇವಕರು ಕಪಿಗಳು. ಆ ಕಪಿಗಳಿಗೆ ಆಯುಧ ದೊಡ್ಡ ದೊಡ್ಡ ಕಲ್ಲುಗಳು, ದೊಡ್ಡ ದೊಡ್ಡ ಗಿಡಗಳು ಇತ್ಯಾದಿಗಳಿಂದಲೇ ಅವರು ಯುದ್ಧವನ್ನು ಮಾಡ್ತಕ್ಕಂಥವರು. ಇಂತಹ ವಾನರ ಸೈನ್ಯವನ್ನು ತೆಗೆದುಕೊಂಡು ನಮೋ ಅಸಿಮದ್ಭ್ಯ, ಅಸಿ ಅಂತ ತಿಳ್ಕೊಂಡು ಧನುಷ್ಯ, ಧನು ಅಂತ ತಿಳ್ಕೊಂಡು ಅಂತಂದರೆ ಪರ್ವತ, ಮರ ಇತ್ಯಾದಿ ಹೆಸರು. ಅಂತಹ ಆಯುಧಗಳಿಂದ ಯುಕ್ತವಾದ ಕಪಿಸೈನ್ಯವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಯಾರ ಮೇಲೆ ಆಕ್ರಮಣ ಮಾಡಿದ ಪರಮಾತ್ಮ ರಾಮಚಂದ್ರ? ನಕ್ತಂಚರದ್ಭ್ಯ. ನಕ್ತಂಚರರು ರಾತ್ರಿಚರರು. ರಾತ್ರಿಚರರು ಅಂತ ತಿಳ್ಕೊಂಡು ಅಂತಂದರೆ ರಾಕ್ಷಸರು ಅಂತ ಅರ್ಥ. ಇಂತಹ ನಕ್ತಂಚರರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಇವರು ಅತ್ಯಂತ ಸಮರ್ಥರಾಗಿದ್ದರು ಈ ಕಪಿಗಳು. ನೋಡಿ, ಭಗವಂತನ ಅನುಗ್ರಹವಾದರೆ ಕಿಮ ಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಯಾರು ಒಂದು ಕಡೆಯಲ್ಲಿ ಅಕರಾಳ ವಿಕರಾಳ ಆಕೃತಿಯಾದ ರಾಕ್ಷಸರಲ್ಲಿ ಅವರ ಕೈಯಲ್ಲಿ ಅನೇಕ ಆಯುಧಗಳು, ಅನೇಕ ಮಾಯಾವಿ ವಿದ್ಯೆಗಳು, ಆದರೆ ಇಲ್ಲಿರ್ತಕ್ಕಂಥ ವಾನರ ಕೈಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಪರ್ವತದ ಶಿಖರಗಳು ಇತ್ಯಾದಿ. ಎದುರಿಸೋದು ಹೇಗೆ? ಭಗವಂತನ ಸಂಕಲ್ಪ ಇದ್ದರೆ ಹುಲ್ಲು ಕೂಡ ಬ್ರಹ್ಮಾಸ್ತ್ರವಾಗ್ತದೆ, ಅಸಂಭವ ಸಂಭವವಾಗ್ತದೆ. ಉದಾಹರಣೆಗೆ ಒಂದು ಸಲ ಸೀತೆ ಮತ್ತು ರಾಮಚಂದ್ರ ಏಕಾಂತದಲ್ಲಿ ಮಾತನಾಡ್ತಾ ಕೂತ್ಕೊಂಡಿದ್ರು. ಆಗ ಒಬ್ಬ ಅಸುರನಿಂದ ಯುಕ್ತನಾಗಿ ಇಂದ್ರಪುತ್ರನಾದಂಥ ಜಯಂತ ಕಾಗೆಯ ರೂಪದಿಂದ ಬಂದು ಸೀತಾದೇವಿಯ ಶರೀರವನ್ನು ಸ್ಪರ್ಶ ಮಾಡ್ತಾನೆ. ಸೀತೆಯ ಜೊತೆಯಲ್ಲಿ ರಾಮಚಂದ್ರ ಏಕಾಂತಲ್ಲಿದ್ದಾನೆ. ಧನುಷ್ಯ ಬಾಣಗಳು ದೂರದಲ್ಲಿವೆ. ಈ ಶತ್ರು ಅಸುರ ಜಯಂತನಲ್ಲಿರ್ತಕ್ಕಂಥ ಅಸುರನನ್ನು ಕೊಲ್ಲಬೇಕಾಗಿದೆ. ಪರಮಾತ್ಮ ಒಂದು ಹುಲ್ಲು ತೆಗೆದುಕೊಳ್ತಾನೆ, ಅದಕ್ಕೆ ಹೇಳ್ತಾನೆ ಹೋಗಿ ಸಂಹಾರ ಮಾಡಬಾ ಅಂತ ತಿಳ್ಕೊಂಡಂತಾರೆ. ಆ ಹುಲ್ಲೇ ಬ್ರಹ್ಮಾಸ್ತ್ರವಾಗಿ, ಅಂಥ ಅದ್ಭುತವಾದಂಥ ಅಸ್ತ್ರವಾಗಿ ಅವನನ್ನು ಬೆನ್ನಟ್ಟಿದರೆ ಅವನು 3 ಲೋಕ ಹೊಡೆದರೂ ಯಾರೂ ಅವನಿಗೆ ಆಶ್ರಯ ಕೊಡಲಿಲ್ಲ. ಭಗವಂತ ನಿಗೆ ಮತ್ತು ಪುನಃ ಶರಣ ಬಂದಿದ್ದಾನೆ. ಪರಮಾತ್ಮ ನನ್ನ ಅರ್ಥ ವ್ಯರ್ಥವಾಗುವುದಿಲ್ಲ, ನನ್ನ ಅಸ್ತ್ರಗಳು ವ್ಯರ್ಥವಾಗುವುದಿಲ್ಲ, ನಿನ್ನ ಒಂದು ಕಣ್ಣನ್ನು ತೆಗಿತೇನೆ ಅಂತ ತಿಳ್ಕೊಂಡಂತೇಳಿ ಕಣ್ಣಿನಲ್ಲಿದ್ದ ಅಸುರನನ್ನು ಸಂಹಾರ ಮಾಡಿದ್ದಾನೆ. ಅವತ್ತಿನಿಂದ ಇವತ್ತಿನವರೆಗೂ ಕಾಗೆಗಳು ಏಕಾಕ್ಷಿ ಅಂತ ಅನಿಸ್ಕೊಳ್ತವೆ. ಕಣ್ಣು 2, ಆದರೆ ಕಣ್ಣು ಗುಡ್ಡೆ ಒಂದೇ. ಈ ಕಡೆ ನೋಡೋಕೆ ಈ ಕಡೆ ತರ್ತದೆ, ಈ ಕಡೆ ನೋಡೋಕೆ ಈ ಕಡೆ ತರ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು. ಇಂತಹ ಅಸುರರು ನಕ್ತಂಚರದ್ಭ್ಯ ಪ್ರಕೃಂತಾನಾಂ ಪತಯೇ ನಮಃ. ರಾಕ್ಷಸರ ಮೇಲೆ ಆಕ್ರಮಣ ಮಾಡಿದರು. ಪ್ರಕೃಂತರು, ಕೃಂತ ಅಂತ ಕೊಂಡಂತ ಕಿತ್ತುವುದು ಅಂತ ಅರ್ಥ, ಅಥವಾ ಅತ್ಯಂತ ಪೀಡೆಯನ್ನು ಕೊಡೋದು ಅಂತ ಅರ್ಥ, ದುಃಖವನ್ನು ಕೊಡೋದು ಅಂತ ಅರ್ಥ. ಈ ಕಪಿಗಳು ಪ್ರಕೃಂತರು. ಪ್ರಕೃಂತರು ಅಂತ ತಿಳ್ಕೊಂಡಂತಂದ್ರೆ ಏನರ್ಥ? ವಿಶೇಷವಾದ ರೀತಿಯಲ್ಲಿ ಅದನ್ನು ಛೇದನೆ ಕತ್ತರಿಸ್ತಕ್ಕಂಥವ್ರು ಅಂತ ಅರ್ಥ. ಕಪಿಗಳು ರಾಕ್ಷಸರ ಮೇಲೆ ಆಕ್ರಮಣ ಮಾಡಿ ತಮ್ಮ ಉಗುರನ್ನು ಆಯುಧವನ್ನಾಗಿ ಮಾಡಿಕೊಂಡರು, ತಮ್ಮ ಹಲ್ಲುಗಳನ್ನು ಆಯುಧವನ್ನಾಗಿ ಮಾಡಿಕೊಂಡರು. ಆನಂತರ ತಮ್ಮ
ಕೈಗಳನ್ನು ಆಯುಧವನ್ನಾಗಿ ಮಾಡಿಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರನ್ನು ಗಾಬರಿಪಡಿಸಿದ್ದಾರೆ, ಅವರನ್ನು ಪೀಡಿಸಿದ್ದಾರೆ. ರಾವಣ ಯುದ್ಧಕ್ಕೆ ಬಂದರೆ ನೀಲ ಅಂತಕ್ಕಂಥ ಒಬ್ಬ ಕಪಿ ಸಣ್ಣ ರೂಪ ತೆಗೆದುಕೊಂಡು, ಸಣ್ಣ ರೂಪ ಅಂತ ತಿಳ್ಕೊಂಡಂತಂದರೆ ಎಷ್ಟು, ಒಂದು ಹಲ್ಲಿಯಷ್ಟು ರೂಪ ತೆಗೆದುಕೊಂಡು ರಾವಣನ ತಲೆಗೆ ಉಗುರಿನಿಂದ ಹೊಡಿತಾ ಇದ್ದಾನೆ. ಅವನ ಹತ್ರ ಬಂದು ಅವನು ಕಿವಿಯನ್ನು ಬಾಯಿಂದ ಕಚ್ತಾ ಇದ್ದಾನೆ. ಅವನ ಮೂಗಿನ ಮೇಲೆ ಉಗುರು ಪ್ರಹಾರ ಮಾಡ್ತಾ ಇದ್ದಾನೆ. ರಾವಣನಂತ ಮಹಾವೀರ ಎಲ್ಲಿ ಯಾರ ಮೇಲೆ ಅಸ್ತ್ರ ಬಿಡಬೇಕು, ಇಲ್ಲಿ ಹಿಡಿಬೇಕು ಅಂತ ಇಲ್ಲಿ ಓಡಿ ಬರ್ತಾನೆ, ಇಲ್ಲಿ ಓಡಿ ಬರಬೇಕು ಮತ್ತೊಂದು ಕಡೆ ಓಡಿ ಬರ್ತಾನೆ. ಈ ರೀತಿಯಾಗಿ ಪ್ರಕೃಂತರು ರಾಕ್ಷಸರನ್ನು ಅನೇಕ ರೀತಿಯಿಂದ ಪೀಡಿಸಿ ಅವರಿಗೆ ಗಾಯವನ್ನು ಗೊಳಿಸ್ತಕ್ಕಂಥ ಕಪಿಗಳು ಇವರು ತಮ್ಮದೇ ವಿಶಿಷ್ಟವಾದಂಥ ಶಿಲಾಯುಧಾದ ಆಯುಧಗಳಿಂದ ನಕ್ತಂಚರೇಭ್ಯ ಆ ರಾಕ್ಷಸರಿಗೆ ಭೀಕರರಾದರು. ಇಂತಹ ಕಪಿಸೈನ್ಯದ ಪತಿಯಾದ ಶ್ರೀ ರಾಮಚಂದ್ರ ನಿನಗೆ ನಮಸ್ಕಾರ. ಇಲ್ಲಿ ಏನು ಕಲಿಸ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡಂತಂದರೆ, ದೇವರನ್ನು ಸ್ಮರಣೆ ಮಾಡುವಾಗ ಬರೀ ರಾಮ ರಾಮ ಅಂತ ತಿಳ್ಕೊಂಡಂತ ಅರ್ಥ ಅಲ್ಲ. ರಾಮಚಂದ್ರನ ಜೀವನದ ಪ್ರತಿಯೊಂದು ಹಂತವನ್ನು ನೆನಪು ಮಾಡಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಈ ವೇದ ನಮಗೆ ಕಲಿಸಿಕೊಡ್ತದೆ. ಪರಮಾತ್ಮನನ್ನು ಬರೀ ಕೃಷ್ಣ ರಾಮ ಅಂತಕೊಂಡ ಹೆಸರಿಂದಲ್ಲ, ಆ ರಾಮದಿಂದ ಅವತಾರದಿಂದ ಏನು ಮಾಡಿದ, ಆ ರೂಪ ಹೇಗಿತ್ತು, ಯಾವ ರೀತಿಯಾಗಿತ್ತು ಅಂತೇಳಿ ಅಂತಕ್ಕಂಥ ಶ್ರೀ ರಾಮಚಂದ್ರನ ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಪರಮಾತ್ಮ ತನ್ನ ಭಕ್ತರಿಗೆ ಆ ಕಲ್ಲಿನ ಆಯುಧದಲ್ಲಿ ತಾನು ಕುಳಿತುಕೊಂಡು ಆ ಉಗುರು ಅವರ ಹಲ್ಲುಗಳಲ್ಲಿಯೂ ಕೂಡ ತಾನು ಇದ್ದುಕೊಂಡು ರಾಕ್ಷಸರನ್ನು ಅನೇಕ ರೀತಿಯಿಂದ ಪೀಡಿಸುವಂತೆ ಮಾಡಿದ್ದಾನೆ. ಎಷ್ಟೋ ಜನ ಗಾಬರಿಯಾಗಿ ಓಡಿ ಹೋಗುವಂತೆ ಮಾಡಿದ್ದಾನೆ. ಇಂಥ ಪರಮಾತ್ಮ ಕೃಂತನಶೀಲರಾಗಿರ್ತಕ್ಕಂಥ ಕಪಿಗಳು, ಕೃಂತನ ಅಂತಂದರೆ ಕಟ್ ಮಾಡೋದು, ಇಂಥ ಪರಮಾತ್ಮ ನಮ್ಮ ಸಂಸಾರದ ಬಂಧನವನ್ನು ಕೂಡ ಕಟ್ ಮಾಡುವುದಕ್ಕೋಸ್ಕರ ಅಷ್ಟೇ ಸಮರ್ಥನಾಗಿದ್ದಾನೆ. ಸರ್ವಸಮರ್ಥ, ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತಿ ಉಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನನ್ನು ನಮಃ ಅಸೀಮದ್ಭ್ಯ ನಕ್ತಂಚರದ್ಭ್ಯ ಪ್ರಕೃತಾನಾಂ ಪತಯೇ ನಮಃ ಅಂತೇಳಿ ಪರಮಾತ್ಮನನ್ನು ಅನೇಕ ರೀತಿಯಿಂದ ಇಲ್ಲಿ ಹಾಡಿ ಹೊಗಳಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಇಂಥ ಪರಮಾತ್ಮನಿಗೆ ಇನ್ನೊಂದು ವಿಶೇಷಣವಾಗಿರ್ತಕ್ಕಂಥ ಇನ್ನೊಂದು ಬೇರೆ ವಿಶೇಷಣಗಳಿಂದ ಸ್ತೋತ್ರ ಮಾಡ್ತಾರೆ. ನಮ ಉಷ್ಣೀಷಿಣೆ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮಃ. ಪರಮಾತ್ಮ ಅತ್ಯಂತ ಸೌಮ್ಯ ಸ್ವಭಾವದವನು, ಹಸನ್ಮುಖ. ಆದರೆ ಯಾರು ಇನ್ನೊಬ್ಬರಿಗೆ ತ್ರಾಸು ಕೊಡ್ತಾರೆ, ಉಷ್ಣೀಷರು, ಉಷ್ಣ ಅಂತಿಕೊಂಡಂತಂದರೆ ಉಷ್ಣತ್ವ ಅಂದರೆ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡ್ತಕ್ಕಂಥವರು. ಅದೇ ಯಾರಿಗೆ ಶೀಲವಾಗಿದೆ, ಉಷ್ಣಂ ಶೀಲಂ ಉಷ್ಣೀಶಂ, ಹೋಗಿ ಆಗ್ತದೆ. ಅಂದರೆ ಇನ್ನೊಬ್ಬರಿಗೆ ಪೀಡೆ ಕೊಡುವುದು ಯಾರಿಗೆ ಅತ್ಯಂತ ಸ್ವಭಾವವಾಗಿದೆಯೋ ಅಂತಹ ಹಿಂಸಕರಾಗಿರ್ತಕ್ಕಂಥವರು ಅಂತಿಕೊಂಡಂತೇನಿದ್ದಾರೆ. ನಮ್ಮ ಉಷ್ಣೀಷಿಣಿ ಅವರಿಗೆ ನಿಯಾಮಕನಾಗಿ ಒಟ್ಟು ಜಗತ್ಪೀಡಕರನ್ನು ನಾಶಪಡಿಸುವುದರ ವ್ರತವನ್ನು ತೆಗೆದುಕೊಂಡು ಶ್ರೀರಾಮಚಂದ್ರ ತಾನು ಕಾಡಿಗೆ ಬಂದಿದ್ದಾನೆ. ಆದ್ದರಿಂದಾಗಿ ಇನ್ನೊಬ್ಬರಿಗೆ ಪೀಡೆ ಕೊಡ್ತಕ್ಕಂಥ ಜನರಿಗೂ ಕೂಡ ನೇಮನ ಮಾಡ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ಭಗವಂತನಿಗೆ ಉಷ್ಣೀಷಿಣೆ ಅಂತ ತಿಳ್ಕೊಂಡಂತೇಳಿ ಕರೀತಾರೆ.
ಅಥವಾ ಉಷ್ಣೀಷ ಅಂದರೆ ತಲೆ ಮೇಲಿರ್ತಕ್ಕಂಥ ಆಭರಣ, ಉತ್ತಮವಾದ ಕಿರೀಟವನ್ನು ಧಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮಚಂದ್ರ. ವನಕ್ಕೆ ಬರುವಾಗ ಕಿರೀಟ ಇಟ್ಟು ಬಂದಿದ್ದ ಮಾತು ಬೇರೆ. ಆ ನಂತರ ಗಿರಿಚರಾಯ, ಪರಮಾತ್ಮ ನೀನು ಯಾವಾಗಲೂ ಪರ್ವತದಲ್ಲೇ ತಿರುಗಾಡ್ತೀವಿ. ಹೌದು, ಭಗವಂತನಿಗೆ ಈ ಸಂಪೂರ್ಣ ವನದಲ್ಲಿ ತಿರುಗಾಡ್ತಾ ಇರುವಾಗ ಅನೇಕ ಪರ್ವತಗಳಲ್ಲಿ ಪರಮಾತ್ಮ ಸಂಚಾರ ಮಾಡಿದ್ದಾನೆ. ಚಿತ್ರಕೂಟ, ಆನಂತರ ರಾಮಾದ್ರಿ, ಆನಂತರ ಸಹ್ಯಾದ್ರಿ, ಇದಲ್ಲದೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಪರ್ವತಗಳಲ್ಲಿ ಯಾವಾಗಲೂ ತಿರುಗಾಡ್ತಾ ಇರುವುದರಿಂದಾಗಿ ಪರ್ವತ ಭೀಕರ, ಆದರೆ ಪರಮಾತ್ಮನಿಗೆ ಅತ್ಯಂತ ಅನುಕೂಲಕರ. ಈ ರೀತಿಯಾಗಿ ಸಕಲ ಪರ್ವತಗಳಲ್ಲಿ ತಿರುಗಾಡುತ್ತಾ ವನವಾಸವನ್ನು ಮಾಡಿದ ಶ್ರೀರಾಮಚಂದ್ರ ನಿನಗೆ ನಮಸ್ಕಾರ. ಈ ಶಬ್ದ ಹೇಳುವಾಗ ರಾಮಚಂದ್ರ ಕಾಡಿನಲ್ಲಿ ಹೇಗೆ ತಿರುಗಾಡ್ತಾ ಇದ್ದ, ಹೇಗೆ ಆಶ್ರಮಗಳಿಗೆ ಹೋಗ್ತಾ ಇದ್ದ, ಋಷಿಗಳಿಗೆ ಭೇಟಿ ಆಗ್ತಾ ಇದ್ದ, ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದ, ಖರತ್ರಶಿರ ದೂಷಣಗಳನ್ನು ಒಬ್ಬಂಟಿಗನಾಗಿ 3 ಲಕ್ಷ ಸೈನ್ಯವನ್ನು ನಾಶಪಡಿಸಿದ. ಈ ರೀತಿಯಂಥ ಪರಮಾತ್ಮನ ಎಲ್ಲ ಘಟನೆಗಳನ್ನು, ರೂಪಗಳನ್ನು, ಗುಣಗಳನ್ನು ಸ್ಮರಣಕ್ಕೆ ತರಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ವಿಶೇಷಣಗಳಿಂದ, ಅನಂತ ವಿಶೇಷಣಗಳಿಂದ ಭಗವಂತನನ್ನು ಈ ರುದ್ರದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಉಷ್ಣೀಷಿಣೆ, ಜಗತ್ತಿಗೆ ಪೀಡೆ ಕೊಡ್ತಕ್ಕಂಥ, ರಾಕ್ಷಸರಿಗೆ ಪೀಡಾದಾಯಕನಾದಂಥ ಅವರ ನೇಮನ ಮಾಡ್ತಕ್ಕಂಥ ಶ್ರೀರಾಮಚಂದ್ರ. ಗಿರಿಚರಾಯ, ಪರ್ವತದಲ್ಲಿ ತಿರುಗಾಡ್ತಕ್ಕಂಥ ಪರಮಾತ್ಮ ಅನೇಕ ಪರ್ವತಗಳನ್ನು ದಾಟಿದ್ದಾನೆ. ಚಿತ್ರಕೂಟ ಪರ್ವತವನ್ನು ದಾಟಿದ್ದಾನೆ, ಅಂತ ಋಷ್ಯಮುಖ ಪರ್ವತವನ್ನು ದಾಟಿದ್ದಾನೆ, ಸಹ್ಯಾದ್ರಿ, ವಿಂಧ್ಯ ಮೊದಲಾಗಿರ್ತಕ್ಕಂಥವುಗಳನ್ನು ದಾಟಿ ಇಲ್ಲಿ ಬಂದಿದ್ದಾನೆ. ಇಂಥ ಪರಮಾತ್ಮ ಮತ್ತೇನಿದ್ದಾನೆ? ಕುಲುಂಚಾನಾಂ ಪತಯೇ ನಮಃ. ಕುಲುಂಚರು ಅಂತಂದ್ರೇನು? ಕು ಅಂತಿಕೊಂಡಂತಂದರೆ ಭೂಮಿ, ಉಪಲಕ್ಷಣತೆಯ ಭೂಮಿ, ಆಕಾಶ ಮತ್ತು ಪಾತಾಳ. ಈ ಭೂಮಿ, ಆಕಾಶ, ಪಾತಾಳಗಳನ್ನು ಲುಂಚಂತಿ, ಹರಂತಿ, ಅಪಹರಂತಿ. ಅಂದರೆ ಅನೇಕ ರೀತಿಯಾದ ವರವನ್ನು ತೆಗೆದುಕೊಂಡು ಬ್ರಹ್ಮಾದಿ ದೇವತೆಗಳ ವರದಿಂದ ಸ್ವರ್ಗಾದಿ ಲೋಕಗಳನ್ನು ಆಕ್ರಮಿಸ್ತಕ್ಕಂಥ ಅಸುರರಿದ್ದಾರೆ. ಭೂಲೋಕವನ್ನಂತೂ ಆಕ್ರಮಿಸ್ತಾರೆ. ಆನಂತರ ಅಧೋಲೋಕವನ್ನು ಕೂಡ ಆಕ್ರಮಿಸುವ ಸಾಮರ್ಥ್ಯ ಅವರಲ್ಲಿದೆ. ಇಂಥ ಅಸುರರಿಗೆ ಕುಲುಂಚರು ಅಂತಿಕೊಂಡಂತೇಳಿ ಅಂತಾರೆ. ಇಂಥವರಿಗೆ ಪತಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ, ಇಂಥವರಿಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ರೀತಿಯಾದಂಥ ನಾಶವನ್ನು ಪಡಿಸ್ತಕ್ಕಂಥ ವ್ಯಕ್ತಿ. ಅಂದರೆ ನಮಗೇನು ಹೇಳ್ಕೊಡ್ತಾ ಇದ್ದಾರೆ ಅಂತಿಕೊಂಡಂತಂದರೆ, ದುಷ್ಟರ ಸಂಹಾರಕ, ಪರ್ವತಗಳಲ್ಲಿ ಸಂಚಾರಕ, ಜಗತ್ತಿಗೆ ಪೃಥ್ವಿಗೆ ಪೀಡೆಯನ್ನು, ಪೃಥ್ವಿ ಮೊದಲಾಗಿರ್ತಕ್ಕಂಥ ಲೋಕಗಳಿಗೆ ಪೀಡೆ ಕೊಡ್ತಕ್ಕಂಥ ಅಸುರರ, ರಾಕ್ಷಸರ ಸಂಹಾರಕ, ಇವರೆಲ್ಲರ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನೆಸಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಹೌದು, ಯಾವಾಗ ನಮಗೆ ಶತ್ರುಗಳ ಭಯ ಉಂಟಾಗ್ತದೆ, ಯಾವಾಗ ನಮಗೆ ಸಂಸಾರದಲ್ಲಿ ಭಯ ಉಂಟಾಗ್ತದೆ, ಅನೇಕ ಪೀಡೆ ನಮ್ಮನ್ನು ಪೀಡಿಸ್ತಾ ಇರ್ತದೆ, ಇಂಥ ಸಮಯದಲ್ಲಿ ಅವುಗಳನ್ನು ದೂರೀಕರಿಸೋದಕ್ಕೆ ಪರಮಾತ್ಮನ ಉಗ್ರ ರೂಪವನ್ನು ನೆನೆಸ್ಬೇಕಂತ. ಅದಕ್ಕೋಸ್ಕರ ನರಸಿಂಹ ಪೂರ್ವತಾಪಿನಿ ಉಪನಿಷತ್ನಲ್ಲಿ ಪರಮಾತ್ಮನ ಭೀಕರ ರೂಪದ ವರ್ಣನೆಯನ್ನು ಮಾಡಿದ್ದಾನೆ. ಪರಮಾತ್ಮನನ್ನು
ಅತ್ಯಂತ ಕ್ರೂರನಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನೆಸಬೇಕು ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ನಮಗೆ ಪೀಡೆ ಕೊಡುವ ಅಸುರರೆಲ್ಲ ಓಡಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರವೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ನರಸಿಂಹದೇವರನ್ನು ಎಷ್ಟು ಉಗ್ರವಾಗಿ ಚಿತ್ರಣ ಮಾಡಿದ್ದಾರೆ. ಉದಯ ರವಿ ಸಹಸ್ರದ್ಯೋತಿ ತಮ್ರೋಕ್ಷವೀಕ್ಷಂ ಪ್ರಳಯ ಜಲದಿನಾದಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿರಿಪುವಕ್ಷಚ್ಛೇದ ರಕ್ತೋಕ್ಷತಾಂಗಂ ಪ್ರಣತ ಭಯಹರಂತಂ ನಾರಸಿಂಹಂ ನಮಾಮಿ. ಭಯ ಆಗಿದೆಯಲ್ಲ, ಈ ಭಯವನ್ನು ಓಡಾಡಿಸುವ ಪರಮಾತ್ಮ ಹೇಗಿದ್ದಾನೆ? ಅನೇಕ ಸೂರ್ಯರ ಪ್ರಕಾಶದಿಂದ ಯುಕ್ತನಾಗಿದ್ದಾನೆ. ಉದಯ ರವಿ ಸಹಸ್ರದ್ಯೋತಿತ. ಆ ನಂತರ ಕಣ್ಣಿನಲ್ಲಿ ಸಿಟ್ಟಿನ ಕಣ್ಣಿದೆ, ಬಾಯಿ ತೆಗೆದಿದ್ದಾನೆ, ಕೋರೆ ಹಲ್ಲಿದೆ. ಇತ್ತ ಭೀಷಣನಾದ ಭಯಂಕರನಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಿದ್ರೆ ನಮ್ಮನ್ನು ಆಶ್ರಯಿಸಿ ಪೀಡೆ ಕೊಡ್ತಕ್ಕಂಥ ಅಸುರರು ಅಂತೇನಿದ್ದಾರೆ ಅವರು ಗಾಬರಿಯಾಗಿ ಹೊರಟೋಗ್ತಾರೆ. ಅದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಪರಮಾತ್ಮನ ಬೇರೆ ಬೇರೆ ಸೌಮ್ಯ ರೂಪವನ್ನು, ಶೃಂಗಾರ ರೂಪವನ್ನು ಇತ್ಯಾದಿಯನ್ನು ವಿಶಿಷ್ಟ ಸಂದರ್ಭದಲ್ಲಿ ನೆನೆಸಬೇಕು ಅಂತ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದೇ ಒಂದು ವಿಶಿಷ್ಟವಾದಂಥ ಮಾನಸಶಾಸ್ತ್ರ, ಸೈಕಾಲಜಿ. ಮನಸ್ಸಿನಲ್ಲಿ ಹೇಗೆ ಚಿಂತನೆ ಮಾಡ್ತೀವೋ ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮಃ. ಭೂಮಿಯಲ್ಲಿ ಭೀಕರರಾಗಿರ್ತಕ್ಕಂಥ ಭೂಮಿ ಆಕಾಶ ಪಾತಾಳವನ್ನು ವ್ಯಾಪಿಸಿರ್ತಕ್ಕಂಥ ಆ ಅಸುರರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಶ್ರೀಹರಿಯೇ, ನೀನು ನಮ್ಮ ಸ್ವಾಮಿಯಾದಾಗ ನಾವು ಈ ದುಷ್ಟಶಕ್ತಿಯಿಂದ ಯಾಕೆ ಗಾಬರಿ ಆಗಬೇಕು? ಗಾಬರಿ ಆಗುವ ಅವಶ್ಯಕತೆ ನಮಗಿಲ್ಲ ಅಂತ ತಿಳ್ಕೊಂಡಂತ ಹೇಳಂದಿದ್ದಾರೆ. ಅಥವಾ ನಮ ಉಷ್ಣೀಷಿಣೆ, ಪರಮಾತ್ಮ ತಾನು ವಿಶೇಷವಾಗಿರ್ತಕ್ಕಂಥ ಕಿರೀಟಗಳನ್ನು ಆಗಾಗ ಧಾರಣ ಮಾಡ್ತಾ ಇರ್ತಾನೆ. ವಿಶೇಷವಾಗಿರ್ತಕ್ಕಂಥ ಶಿರೋವೇಷ್ಟನವನ್ನು ಪರಮಾತ್ಮ ತಾನು ಭಗವಂತನ ವಿಶಿಷ್ಟ ಸಂದರ್ಭಗಳನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಪರಮಾತ್ಮನ ಉಗ್ರ ರೂಪಗಳನ್ನು ಚಿಂತನೆ ಮಾಡ್ತಾ ಇರಬೇಕಾದ್ರೆ ಮಡಿ ಬಾಳಬೇಕು. ದುಷ್ಟರ ಸಂಹಾರ ಮಾಡಬೇಕಾಗಿದೆ. ಅನೇಕ ರೀತಿಯಾಗಿರ್ತಕ್ಕಂಥ ಆಕ್ರಮಣಕಾರರು ನಮ್ಮ ದೇಶದ ಮೇಲೆ ಬರ್ತಾ ಇದ್ದಾರೆ. ಇಂಥ ಆಕ್ರಮಣಕಾರಿಗಳನ್ನು ದೂರೀಕರಿಸೋದಕ್ಕೋಸ್ಕರ ನಾವು ನರಸಿಂಹದೇವರನ್ನು, ಪರಶುರಾಮ ದೇವರನ್ನು, ಆನಂತರ ವರಾಹದೇವರನ್ನು, ಇವು ಪರಮಾತ್ಮನ ಉಗ್ರ ರೂಪಗಳು. ಈ ಉಗ್ರ ರೂಪಗಳನ್ನು ಚಿಂತನೆ ಮಾಡಬೇಕಾಗಿದ್ದರೆ, ಅದರ ಉಪಾಸನೆ ಮಾಡಬೇಕಾಗಿದ್ದರೆ ಭಾಳ ಶುದ್ಧಿ ಬೇಕಾಗ್ತದೆ. ಶಾರೀರಿಕ ಮಾನಸಿಕ ಶುದ್ಧಿಯನ್ನು ಇಟ್ಕೊಂಡು ಮಾಡಬೇಕು ಅಂತೇಳಿ ಆಚಾರ್ಯರು ತಂತ್ರಸಾರದಲ್ಲಿ ನಮಗೆ ತಿಳಿಸಿದ್ದಾರೆ. ರಾಮಕೃಷ್ಣಾದಿ ಸೌಮ್ಯ ರೂಪಗಳನ್ನು ಚಿಂತನೆ ಮಾಡೋದಕ್ಕೋಸ್ಕರ ಬಹಳ ನಿಯಮಗಳೇನಿಲ್ಲ. ನಿಯಮಗಳ ಸಹಿತವಾಗಿ ಮಾಡಿದರೆ ಭಾಳ ಇನ್ನೂ ಉತ್ತಮ, ಇನ್ನೂ ಶ್ರೇಷ್ಠ. ಆದರೆ ಮತ್ತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಿಂದಲೂ ಏನಿಲ್ಲ. ಆದ್ದರಿಂದಾಗಿ ನಮ ಉಷ್ಣೀಷಿಣೆ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮಃ ಅಂತ ಹೇಳಿ ಅಂತಕ್ಕಂಥ ಒಂದು ಕ್ರಮ ಅಂತಿಕೊಂಡಂತೇನಿದೆ. ಈ ಕ್ರಮ ಇದು ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಭೀಕರ ರೂಪವನ್ನು ನಮಗೆ ರಾಮಚಂದ್ರನ ಸೌಮ್ಯನಾದ ರಾಮಚಂದ್ರನ ಉಪಾಸನೆಯನ್ನು ನಮಗೆ ತೋರಿಸಿಕೊಡ್ತದೆ. ಇನ್ನು ಇವೆಲ್ಲ ವಿಶೇಷಣಗಳು ರುದ್ರದೇವರಿಗೂ ಕೂಡ ಹೊಂದಾಣಿಕೆ ಆಗ್ತದೆ. ಯಾಕೆ ಅಂತಿಕೊಂಡಂತಂದರೆ ರುದ್ರದೇವರಿಗೆ ಉಷ್ಣೀಶ ಅಂತಿಕೊಂಡಂತಂದರೆ ಹಾವೇ. ತಮ್ಮ ತಲೆಗೆ ಒಂದು ಹಾವನ್ನು ಕಟ್ಟಿಕೊಂಡಿದ್ದಾನೆ, ತನಗೆ ಜಟ ಕಟ್ಟಿಕೊಂಡು ಅದಕ್ಕೆ ಹಾವು ಸುತ್ತಕೊಂಡಿದ್ದಾರೆ. ಗಿರಿಚರಾಯ, ಪರ್ವತದಲ್ಲಿ ಕೈಲಾಸ ಪರ್ವತದಲ್ಲಿ ಇರೋದರಿಂದಾಗಿ ಅಲ್ಲೇ ಸಂಚಾರ ಮಾಡ್ತಾರೆ. ಕುಲುಂಚಾನಾಂ ಪತಯೇ ನಮಃ, ಜಗತ್ತಿಗೆ ಭೀಕರರಾಗಿರ್ತಕ್ಕಂಥ ಅನೇಕ ಅಸುರರಿಗೆ ಕೆಲವು ಸಲ ವರ ಕೊಟ್ಟು
ಆನಂತರ ಅವರು ಪರಮಾತ್ಮನಿಂದ ಸಾಯುವಂತೆ ಮಾಡಿ ಅವರನ್ನು ಪೀಡಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದಾಗಿ ರುದ್ರದೇವರಿಗೂ ಪರಮ ಮುಖ್ಯ ವೃತ್ತಿಯಿಂದ ಶ್ರೀರಾಮಚಂದ್ರನಿಗೂ ವಿಶೇಷಣ ರೂಪದಿಂದ ಈ ಮಾತುಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಈ ವಾಕ್ಯ ಇರತಕ್ಕಂಥದ್ದು ನಮ್ಮ ಉಷ್ಣೀಷಿಣೆ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮಃ. ಇನ್ನು ನಮ ಇಷುಮಧ್ವ್ಯ ಧನ್ವಾವಿಭ್ಯಶ್ಚ ನಮಃ. ಧನ್ವಾವಿಭ್ಯಶ್ಚ ಓಂ ನಮಃ. ಪರಮಾತ್ಮ, ನೀನು ಇಷುಮಾನ್ ಆಗಿದ್ದಿ ಮತ್ತು ಧನ್ವಾವಿ ಆಗಿದ್ದಿ. ಧನ್ವಾವೀನಿ ಇಷುಮಂತಿ ಚ. ಇಂಥ ರೀತಿಯಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ ಅಂತಿಕೊಂಡು ಅಂತ ಹೇಳಿದ್ದಾರೆ. ಅಂದರೆ ಪರಮಾತ್ಮ ಇಷುಮಾನ್, ಆಗಲೇ ಹೇಳಿದಂತೆ ಅನೇಕ ಆಯುಧಗಳಿಂದ ಯುಕ್ತನಾಗಿದ್ದಾನೆ. ಬರೀ ಆಯುಧಗಳಿಂದ ಯುಕ್ತನಾಗಿದ್ದ ಇಷ್ಟೇ ಅಲ್ಲ, ಪರಮಾತ್ಮ ಧನ್ವಾವಿಯಾಗಿದ್ದಾನೆ. ಧನು ಊ ಅಂತನ್ನುವ ದೀರ್ಘ ರೂಪದಿಂದಲೇ ಪರಮಾತ್ಮ ತಾನು ಹೇಗೆ ಧನುಷ್ಯನ್ನು ದಾರ ಬಿಚ್ಚಿದಾಗ ಅದು ಒಂದೇ ಉದ್ದಾಗಿ ನಿಂತ್ಕೊಂಡಿರ್ತದೆ, ದಾರ ಕಟ್ಟಿ ಎಳೆದಾಗ ದೊಡ್ಡದಾಗ್ತದೆ. ಈ ರೀತಿಯಾಗಿ ಪರಮಾತ್ಮ ಅಣೋರಣೀಯಾನ್ ಮಹತೋಮಹಿಯಾನ್ ಆಗಿದ್ದಾನೆ. ಅಂದರೆ ಪರಮಾತ್ಮ ಧನು ಉ ಅಂತಿಕೊಂಡಂತೆ ಹ್ರಸ್ವರೂಪ, ಊ ಅಂತಿಕೊಂಡಂತಂದರೆ ದೀರ್ಘರೂಪ. ಅಂದರೆ ವಾಮನನಾಗಿ ಗೆಡ್ಡಾಗಿರ್ತಾನೆ, ಗೆಡ್ಡ ಹಾರುವನಾಗ್ತಾನೆ. ಆ ನಂತರ ತ್ರಿವಿಕ್ರಮನಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮವಾದ ರೂಪ ತೆಗೆದುಕೊಳ್ತಾನೆ. ರಾಮಚಂದ್ರನು ಕೂಡ ಸಾಮಾನ್ಯನಾಗಿ, ಅಂದರೆ ಸಾಮಾನ್ಯ ಒಳ್ಳೆ ಶಾಂತ ರೂಪದಿಂದ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅಷ್ಟೇ ಉಗ್ರ ರೂಪದಿಂದ ಅಸುರರನ್ನು ನಾಶಪಡಿಸ್ತಾನೆ. ಇಂತಹ ಅಣೋರಣೀಯಾನ್ ಮಹತೋಮಹಿಯಾನ್ ಆಗಿರ್ತಕ್ಕಂಥ, ಅದಕ್ಕೋಸ್ಕರ ನಮ್ಮಲ್ಲಿ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯ ಅಂತೇಳಿ ಮಂತ್ರಪುಷ್ಪದ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಪರಮಾತ್ಮನಿಗೆ ಬಾಲರೂಪವನ್ನು ಚಿಂತನೆ ಮಾಡ್ತೇವೆ. ಪರಮಾತ್ಮನ ಮಹತ್ ರೂಪವನ್ನು, ವಿಶಾಲವಾದ ರೂಪವನ್ನು ಕೂಡ ಚಿಂತನೆ ಮಾಡ್ತೇವೆ. ಯುವಭ್ಯ, ಯುವಕ ರೂಪವನ್ನು ಕೂಡ ಚಿಂತನೆ ಮಾಡ್ತೇವೆ. ಆದರೆ ಪರಮಾತ್ಮನಿಗೆ ಬಾಲ್ಯ, ತಾರುಣ್ಯ, ಆನಂತರ ಮಹಾದೊಡ್ಡ ವೃದ್ಧಾಪ್ಯ ಇಲ್ಲ. ಪರಮಾತ್ಮ ಯಾವಾಗಲೂ 20-22 ವರ್ಷದ ಯುವಕನಂತೆಯೇ ಇರ್ತಾನೆ. ವೃದ್ಧಿ ಇಲ್ಲ, ಹ್ರಾಸ ಇಲ್ಲ. ಎಲ್ಲ ಕಾಲಕ್ಕೂ ಯುವಕರಾಗಿರ್ತಾನೆ. ಸಂದರ್ಭದಲ್ಲಿ ತೋರಿಸ್ತಾನೆ, ಬಾಲರೂಪಗಳನ್ನು ತೋರಿಸ್ತಾನೆ. ಆದರೆ ಅಲ್ಲಿಯೂ ಕೂಡ ಪರಿಪೂರ್ಣನಾಗಿರ್ತಾನೆ. ಆದರೆ ಅವನ ಶರೀರಕ್ಕೆ ವೃದ್ಧಿ ಇಲ್ಲ. ಪರಮಾತ್ಮ ಆ ಅನೇಕ ರೂಪ ತೆಗೆದುಕೊಳ್ಳುವಾಗ ಸಣ್ಣ ರೂಪ, ಮಧ್ಯ ರೂಪ ಎಲ್ಲ ನಿಮಗೆ ತೋರಿಸ್ತಾನೆ ಹೊರತು ಅದು ಅವನಲ್ಲಿರ್ತಕ್ಕಂಥ ನಿತ್ಯವಾದ ಅನಂತ ರೂಪಗಳು. ಪರಮಾತ್ಮನ ಶರೀರದಲ್ಲಿ ಬೆಳವಣಿಗೆ ಹ್ರಾಸ ಆಯಿತು ಅಂತನ್ನೋ ಯಾವ ಕಲ್ಪನೆಯನ್ನು ಇಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ನಮ ಇಷು ಮಧ್ವ್ಯ ಧನ್ವಾವಿಭ್ಯಶ್ಚ ಓ ನಮಃ. ಆದ್ದರಿಂದಾಗಿ ಪರಮಾತ್ಮ ನೀನು ಆಯುಧಧರನಾಗಿ ಶತ್ರು ವಿನಾಶಕನಾಗಿದ್ದರೂ ಕೂಡ ಅಣುರೂಪವನ್ನು ತೆಗೆದುಕೊಳ್ಳುತ್ತೆ, ಅತ್ಯಣುರೂಪವನ್ನು ತೆಗೆದುಕೊಳ್ಳುತ್ತೆ, ಬಾಲಕ ರೂಪವನ್ನು ತೆಗೆದುಕೊಳ್ಳುತ್ತೆ, ಆಕಾಶದಷ್ಟು ಎತ್ತರವಾದ ವಿಶ್ವರೂಪವನ್ನು ಕೂಡ ತೆಗೆದುಕೊಳ್ಳುತ್ತೆ. ಇಂಥ ಪರಮಾತ್ಮ ಅದ್ಭುತವಾದ ಮಹಿಮೆಯುಳ್ಳತಕ್ಕಂಥ ನೀನನ್ನು ಯಾವ ರೀತಿಯಿಂದಲೂ ಕೂಡ ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಂಥ ಶ್ರೀಹರಿ, ಇಂಥ
ಪರಮಾತ್ಮ ಶ್ರೀರಾಮಚಂದ್ರ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂತೇಳಿ ನಮ ಇಷ್ಟುಮಧ್ಯ ಧನ್ವಾಭಿಭ್ಯಶ್ಚ ಓ ನಮಃ. ಇನ್ನು ಇದನ್ನು ರುದ್ರಪರವಾಗಿ ಅರ್ಥ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಇಶು ಬಾಣಗಳು, ಧನುಷ್ಯ ಇವುಗಳ ಈ ರೂಪವಾದ ಆಯುಧಗಳಿಂದ ಯುಕ್ತನಾಗಿರ್ತಕ್ಕಂಥ ರುದ್ರದೇವರೇ ನಿಮಗೆ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ ವಿಶೇಷವಾದ ರೀತಿಯಲ್ಲಿ ವಂದನೆಯನ್ನು ಮಾಡ್ತಾರೆ. ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನ ವಿಚಾರವನ್ನೇ ನಮಗೆ ತಿಳಿಸಿ ಹೇಳ್ತಾರೆ. ಆನಂತರ ಈ ತೈತ್ತರಿಯ ಸಂದರ್ಭದಲ್ಲಿ ಸಾಕಷ್ಟು ಕೆಲಭಾಗಗಳು ಕೂಡ ಇವೆ. ಈಗ ಇನ್ನು ಮುಂದೆ ಸುಮಾರು 8 ಪರಮಾತ್ಮನ ವಿಶೇಷ ಗಣಗಳಿಂದ ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡ್ತಾರೆ. ನಮ ಆತನ್ವಾನೇಭ್ಯ ಪ್ರತಿದಧಾನೇಭ್ಯಶ್ಚ ಓ ನಮಃ. ಆತನ್ವಾನನಿಗೆ ನಿನಗೆ ನಮಸ್ಕಾರ, ಪ್ರತಿದಧಾದನಾಗಿರ್ತಕ್ಕಂಥ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡಂತ ಹೇಳಿ ಹೇಳ್ತಾರೆ. ಆ ವಿಸ್ತಾರ, ತನು ಸಂಕ್ಷೇಪ. ಪರಮಾತ್ಮ ನೀನು ಧನುಷ್ಯವನ್ನು ಪ್ರತ್ಯಂಚ ಎಳೆದು ವಿಸ್ತಾರವನ್ನಾಗಿ ಮಾಡ್ತೀವಿ, ಆಗ ನಿನ್ನ ರೂಪ ನೋಡುವಂತೆ ಇರ್ತದೆ. ಕಲ್ಪನೆ ಮಾಡಿಕೊಳ್ಳ, ರಾಮಚಂದ್ರ ಬಾಣ ಬಿಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಧನುಷ್ಯವನ್ನು ಕೈಲಿ ತೆಗೆದುಕೊಂಡಿದ್ದಾನೆ. ಆನಂತರ ಹೆದೆಯನ್ನು ಏರಿಸಿದ್ದಾನೆ. ಹಗ್ಗ ಎಳೆದರೆ ಆ ಧನುಷ್ಯ ಮಣಿದಿದೆ. ಅವಡುಗಚ್ಚಿ ಪರಮಾತ್ಮ ಲಕ್ಷ್ಯದ ಕಡೆಗೆ ಲಕ್ಷ್ಯ ಕೊಟ್ಟಾಗ ಇರ್ತಕ್ಕಂಥ ಭಗವಂತನ ರೂಪದ ಚಿಂತನೆ. ಅಥವಾ ಪರಮಾತ್ಮ ತನ್ನೂ ಧನುಷ್ಯವನ್ನು ಸಣ್ಣದಾಗಿ, ಅಂದರೆ ಹಗ್ಗ ಬಿಚ್ಚಿಬಿಟ್ಟ ಸರಿ ಸುಮ್ಮನೆ ಹಿಡ್ಕೊಂಡಿದ್ದಾನೆ, ಆಗಿರ್ತಕ್ಕಂಥ ಸೌಮ್ಯ ರೂಪದಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ. ಅದಕ್ಕೋಸ್ಕರ ವ್ಯಾಖ್ಯಾನಕಾರರಾಗಿರ್ತಕ್ಕಂಥವ್ರು ಬರೀತಾರೆ, ವಿಧೂನನೇನ ಧನುರ್ಗುಣಂ ಅನನೀವ ಸಂಕುಚವದ್ಭಿ. ವಿಸ್ತಾರ ಸಂಕೋಚಗಳಿಂದ ಯುಕ್ತವಾದಂಥ ಧನುಷ್ಯವನ್ನು ಧರಿಸಿದ ಸರಿಹರಿಯೇ ನಿನಗೆ ನಮಸ್ಕಾರ. ರುದ್ರದೇವರಿಗೂ ಕೂಡ ಇದನ್ನು ನಿಮ್ಮ ಪಿನಾಕ ಧನುಷ್ಯವನ್ನು ಶತ್ರುಗಳ ಮೇಲೆ ಆಕ್ರಮಣ ಮಾಡುವಾಗ ಆಕುಂಚನ ಪ್ರಸರಣಯುಕ್ತವಾದಂಥ ರೀತಿಯಲ್ಲಿ ಧನುಷ್ಯವನ್ನು ಉಪಯೋಗಿಸ್ತಾ ಇದ್ದೀರಿ, ಅದರಿಂದ ಶತ್ರು ಅನನಕಾರಿಯಾಗಿದ್ದೀರಿ. ಆದ್ದರಿಂದಾಗಿ ರುದ್ರದೇವರೇ ನಿಮಗೆ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪ್ರತಿದಧಾನೇಭ್ಯ ಪ್ರತಿದಧಾನ, ಅದರ ಹತ್ತಿರ ಕಟ್ಟುವಿಕೆ. ಪರಮಾತ್ಮನ ಧನುಷ್ಯದಕ್ಕೆ 2 ಭಾಗಗಳು, ತುದಿಗಳು, 2 ಭಾಗಗಳು, ತುದಿ, ಒಂದು ಕೆಳಗಿನ ತುದಿ, ಒಂದು ಮೇಲಿನ ತುದಿ. ಇದಕ್ಕೆ ಸಂಸ್ಕೃತದಲ್ಲಿ ಕಾರ್ಮುಕ ಕೋಟಿ ಅಂತ ತಿಳ್ಕೊಂಡು ಹೇಳಿ ಕರೀತಾರೆ. ಅದರಲ್ಲಿ ಪ್ರತಿದಧಾನ, ಹಗ್ಗವನ್ನು ಎಳೆದು ಅದನ್ನು ಬಾಗಿಸಿ ಕಟ್ಟಬೇಕು. ಅದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಬೇಕಾಗ್ತದೆ. ಎಲ್ಲ ಕಾಲಕ್ಕೂ ಧನುಷ್ಯವನ್ನು ಕಟ್ಟಿಟ್ಟಿರೋದಿಲ್ಲ. ಯಾಕೆಂದರೆ ಹೇಗೆ ತಬಲಾ ಬಾರಿಸಬೇಕಾಗಿದ್ದರೆ ಲೂಸು ಕಟ್ತಾರೆ, ಒಮ್ಮೊಮ್ಮೆ ಗಟ್ಟಿಯಾಗಿ ಬಿಗಿಯಾಗೂ ಕಟ್ತಾರೆ. ಹೇಗೆ ಅತೀ ದೂರ ಬಾಣವನ್ನು ಹಾಕಬೇಕಾಗಿದ್ದರೆ ಬಹಳ ಜೋರಾಗಿ ಕಟ್ಟಬೇಕಾಗ್ತದೆ. ಇಲ್ಲದೇ ಇದ್ದರೆ ಮಧ್ಯಮದಲ್ಲಿ ರೀತಿಯಾಗಿ ಅದನ್ನು ಬಾಗಿಸ್ತಾರೆ. ಆದ್ದರಿಂದ ಪರಮಾತ್ಮ ಪ್ರತಿದಧಾನೇಭ್ಯ, ಧನುರ್ವಿದ್ಯೆಯಲ್ಲಿ ಅತ್ಯಂತ ಪ್ರವೀಣನಾಗಿದ್ದುಕೊಂಡು ಪರಮಾತ್ಮ ನೀನು ಇಂಥ ಧನುಷ್ಯವನ್ನು ಹಿಡಿದುಕೊಂಡಿದ್ದಿ. ಧನುಷ್ಯದ ರೀತಿಯಾಗಿರ್ತಕ್ಕಂಥ ನೀನು
ಧನುಷ್ಯದ ಆಕುಂಚನ ಪ್ರಸರಣ, ಧನುಷ್ಯದ ಕಡೆಗೆ ಹಗ್ಗವನ್ನು ಕಟ್ಟುವ ಒಂದು ಕುಶಲತೆ. ಹೌದು, ಶಿವಧನುಷ್ಯವನ್ನು ಯಾರು ಬಾಗಿಸಿ ಅದಕ್ಕೆ ದಾರವನ್ನು ಕಟ್ತಾರೆ ಅದಕ್ಕೆ ಜಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಭೂಮಿತಿಯಲ್ಲಿಯೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಗೆರೆ ಎಳೆದಾಗ ಅದಕ್ಕೆ ಜಾ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಬಿಂದುವಿನಿಂದ ಇರ್ತಕ್ಕಂಥ ಆ ಬಿಂದುವಿಗೆ ಮೇಲಿನ ಭಾಗಕ್ಕೆ ಕಟ್ಟುವುದಕ್ಕೆ ಕೂಡ ಅದಕ್ಕೆ ಜಾ ಅಂತ ಕರೀತಾರೆ. ಜಾ ಕಟ್ಟಿದ ಮೇಲೆ ಅದಕ್ಕೆ ಸಜ್ಜಂ ಧನು, ಜಾ ಸಹಿತವಾದಂಥ ಧನು ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಹೆಸರು. ಆ ಪಿನಾಕ ಧನುಷ್ಯವನ್ನು ದಶರಥನ ಜನಕರಾಜನ ಪೂರ್ವಜರಿಗೆ ಈ ಧನುಷ್ಯ ನಿಮ್ಮಲ್ಲಿ ಇರುವವರೆಗೂ ಶತ್ರುಗಳು ನಿಮ್ಗೆ ಆಕ್ರಮಣ ಮಾಡೋದಿಲ್ಲ, ನಿಮಗೆ ಸೋಲಿಲ್ಲ ಅಂತ ತಿಳ್ಕೊಂಡಂತೇಳಿ ವರವನ್ನು ಕೊಟ್ಟು ರುದ್ರದೇವರು ಜನಕರಾಜನ ಪೂರ್ವರಿಗೆ ತಮ್ಮ ಧನುಷ್ಯವನ್ನು ಕೊಟ್ಟಿದ್ದರು. ಆಗ ಜನಕರಾಜ ಹೇಳ್ದ, ಅಲ್ಲ ರುದ್ರದೇವರು ಅಂದರೆ ಇವ್ರ ಪೂರ್ವ ಜನಕರಾಜ, ಆ ಎಲ್ಲರಿಗೂ ಜನಕರಂತಿಕೊಂಡಂತೆ ಹೆಸರು, ಅವರಿಗೆ ಬೇರೆ ಪ್ರತ್ಯೇಕ ಹೆಸರಿದೆ. ಕಾಮನ್ ಹೆಸರು ಜನಕ. ಜನಕ ಒಬ್ಬನೇ ಅಲ್ಲ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಜನಕರಾಜರಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನೀವು ಧನುಷ್ಯನ್ನು ಕೊಡ್ತೀಯ ನನ್ನ ರಕ್ಷಣೆಗೆ, ಇದನ್ನು ಎತ್ತವ್ರು ಯಾರು? ಅದಕ್ಕೋಸ್ಕರ ಹೇಳಿದ್ರು, ನೋಡು ಒಂದು ದೊಡ್ಡ ಗಾಡಿ ತಯಾರಿಸು, ಅದರಲ್ಲಿ ಧನುಷ್ಯ ಇಡಬೇಕು. ಆ ನಂತರ ಆ ಗಾಡಿಗೆ ಗಾಲಿ ಎಣ್ಣ ಮಾಡಿಸು. ನಾನು ನಿನ್ನಲ್ಲಿ ಇರ್ತಕ್ಕಂಥ 60,000 ಸೈನಿಕರಿಗೆ ವಿಶೇಷ ಅನುಗ್ರಹ ಮಾಡ್ತೇನೆ. ಆ ಧನುಷ್ಯಕ್ಕೆ ಹಗ್ಗವನ್ನು ಕಟ್ಟಿ ಆ ಧನುಷ್ಯವನ್ನು ಎಳೆದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರಬೇಕಾಗಿದ್ದರೆ 60,000 ಜನ ಬೇಕಾಗ್ತದೆ. ಇಂಥ ದೊಡ್ಡ, ಅಂದರೆ ಅದು ಎಷ್ಟು ಉದ್ದ ಇರಬೇಕು, ದೊಡ್ಡದಿರಬೇಕು, ಕಲ್ಪನೆ ಮಾಡಿಕೊಳ್ಳಿ. ಅದನ್ನು ರಚನೆ ಮಾಡಿರ್ತಕ್ಕಂಥ ವಿಶ್ವಕರ್ಮ 2 ಧನುಷ್ಯವನ್ನು ಏಕಕಾಲದಲ್ಲಿ ತಯಾರು ಮಾಡಿದ. 2ರ ಉದ್ದಳತೆಯೂ ಅಷ್ಟೇ, 2ರ ತೂಕವೂ ಅಷ್ಟೇ. ಒಂದು ಶಾರ್ಗ ಧನುಷ್ಯು, ಇನ್ನೊಂದು ಪಿನಾಕ ಧನುಷ್ಯು. ಶಾರ್ಗ ಧನುಷ್ಯ ಶ್ರೀಹರಿ ತೆಗೆದುಕೊಂಡ, ಪಿನಾಕವನ್ನು ತನ್ನ ಮೊಮ್ಮಗನಾಗಿರ್ತಕ್ಕಂಥ ರುದ್ರದೇವರಿಗೆ ಕೊಡಿಸಿದ. ಒಂದು ಸಲ ಆ ಜನಕರಾಜನ ಮೊಮ್ಮಗ ಜನಕ, ಅವನ ಮಗಳು ಸೀತಾದೇವಿ ಪುತ್ರಕಾಮೇಷ್ಟಿಗೋಸ್ಕರ ಭೂಮಿಯನ್ನು ಉಳುತ್ತಾ ಇರುವಾಗ ಆ ನೇಗಿಲಿನ ಅಗ್ರಭಾಗದಲ್ಲಿ ಸಿಕ್ಕಿರ್ತಕ್ಕಂಥವಳು ಜಾನಕಿ, ಸೀತಾದೇವಿ. ಆ ಸೀತಾದೇವಿಯನ್ನೇ ಬೆಳೆಸ್ತಾ ಇದ್ದಾನೆ. ಇವನಿಗೆ ಒಬ್ಬ ತಮ್ಮ, ಕುಶಧ್ವಜ ಅಂತ ತಿಳ್ಕೊಂಡಂಥವನ ಹೆಸರು. ಯಾವುದೋ ಪ್ರಸಂಗದಲ್ಲಿ ಅವನು ಬೇಗ ಮೃತನಾಗ್ತಾನೆ. ಅವನಿಗೆ 3 ಜನ ಹೆಣ್ಮಕ್ಕಳು, ಉರ್ಮಿಳ, ಮಾಂಡವಿ, ಶ್ರುತಕೀರ್ತಿ ಅಂತ ತಿಳ್ಕೊಂಡಂತೇಳಿ. ಅವನು ಕುಶಧ್ವಜನು ಮೃತನಾದಾಗ ಕ್ಷತ್ರಿಯರ ನಿಯಮದ ಪ್ರಕಾರ ಮತ್ತು ಅವಳ ಅಭಿಷ್ಟಾದ ಪ್ರಕಾರವೂ ಕೂಡ ಅವಳು 3 ಜನ ಹೆಣ್ಮಕ್ಕಳನ್ನು ಜನಕರಾಜನ ಉಡಿಯಲ್ಲಿ ಹಾಕಿ ಸಹಗಮನ ಮಾಡಿದ್ದಾಳೆ. ಜನಕರಾಜ 4 ಜನರನ್ನು ಬೆಳೆಸ್ತಾ ಇದ್ದಾನೆ, ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದಾನೆ. 4 ಜನರಲ್ಲಿ ಎಷ್ಟು ಪರಸ್ಪರ ಪ್ರೀತಿ ಅಂತ ತಿಳ್ಕೊಂಡಂತಂದರೆ, ಒಬ್ಬಳು ಒಂದು ನಿಮಿಷ ಎಲ್ಲೂ ಬದಿಗೆ ಹೋದ್ರೆ ಇನ್ನೊಬ್ಬರಿಗೆ 3 ಜನರಿಗೆ ಸಂಕಟ ಆಗ್ತದೆ. ಎಲ್ಲೋದ್ಲು ಅಂತ. ಎಲ್ಲರೂ ಕೂಡೇ ಆಟ ಆಡ್ತಾಯಿದ್ರು, ಎಲ್ಲರೂ ಕೂಡೇ ಊಟ ಮಾಡ್ತಾಯಿದ್ರು, ಎಲ್ಲರೂ ಕೂಡೇ ಎಲ್ಲ ಕೆಲಸ ಮಾಡ್ತಾಯಿದ್ರು. ಒಂದು ಸಲ ಅವರನ್ನು ಆಡಿಸ್ತಾ ಈ ಆಯುಧ ಇಟ್ಟಿರ್ತಕ್ಕಂಥ ಆಯುಧಾಗಾರಕ್ಕೆ ಜನಕರಾಜ ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅವ್ರಿಗೆ ಮುತ್ತಿನ ಚೆಂಡನ್ನು ಕೊಟ್ಟಿರ್ತಾನೆ.
ಮುತ್ತಿನ ಚೆಂಡನ್ನು ಇಟ್ಟುಕೊಂಡು ಆಗ ಆಟ ಆಡ್ತಾ ಇರತಕ್ಕಂಥ ಸಂದರ್ಭ. ಮುತ್ತಿನ ಚೆಂಡನ್ನು ಇಟ್ಟುಕೊಂಡು ಆಟ ಆಡ್ತಾ ಇರುವಾಗ ಆ ಮುತ್ತಿನ ಚೆಂಡು ಪುಟದು ಈ ಧನುಷ್ಯದ ಪೆಟ್ಟಿಗೆ ಮೇಲೆ ಬಿತ್ತು. ಧನುಷ್ಯ ಆಗಲೇ ಇರಬೇಕು, ಅದರ ಕೆಳಗೆ ಹೋಯ್ತು. ಈ ಕಡೆಯಿಂದ ಕೈ ಹಾಕಿದ್ರು ಬರ್ತಾ ಇಲ್ಲ, ಈ ಕಡೆಯಿಂದ ಕೈ ಹಾಕಿದ್ರು ಬರ್ತಾ ಇಲ್ಲ. ಚೆಂಡು ಬೇಕು ಅಂತ ತಿಳ್ಕೊಂಡಂತೇಳಿ ಆ ಕಡೆ ಇರ್ತಕ್ಕಂಥ ಮಾಂಡವಿ ಶ್ರುತಕೀರ್ತಿ ತೆಗೆದುಕೊಳ್ಳಿ ಪ್ರಯತ್ನ ಆಗಲಿಲ್ಲ. ಆಗ ಜನಕರಾಜನಿಗೆ ಅಪ್ಪ ಬಾ ತೆಗಿತೀನಿ ಅಂದ್ಕೊಂಡು ಅಂತ ಹೇಳ್ತಾರೆ. ಸೀತಾದೇವಿ ಅಪ್ಪನೇ ಕರಿತೀನಿ ತೆಗಿತೀನಿ ಅಂತ ಕೈ ಹಾಕ್ತಾಳೆ. ಸಣ್ಣ ಸಣ್ಣ ಇನ್ನೂ 4-5 ವರ್ಷದ ಹುಡುಗಿಯರು, ಸಣ್ಣ ಕೈ ಒಳಗೆ ಹೋಗಲಿಲ್ಲ, ಒಳ ತನಕ ಹೋಗ್ಲಿರ್ತದೆ. ಆಗ ಸೀತಾದೇವಿ ಬಂದಳು, ಎಡಗೈಯಿಂದ ಧನುಷ್ಯ ಎತ್ತಿದ್ಲು, ಆ ಚೆಂಡು ತೆಗೆದುಕೊಂಡ್ಲು, ಇಟ್ಬಿಟ್ಲು. ಆಗಲೇ ಜನಕರಾಜ ಪ್ರತಿಜ್ಞೆ ಮಾಡಿದ, ಯಾರು ಈ ಪಿನಾಕ ಧನುಷ್ಯವನ್ನು ಎತ್ತಿ ಆ ನಂತರ ಬಾಗಿಸಿ ಹೆದೆ ಕಟ್ತಾರೆ ಅವರಿಗೆ ನಾನು ಸೀತೆಯನ್ನು ಮದುವೆ ಮಾಡಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಹಿಂದಿನ ಕಾಲಕ್ಕೆ ತಂದೆ ತಾಯಿಗಳು ಅಷ್ಟು ಕಾಳಜಿಯಿಂದ ವರವನ್ನು ಹುಡುಕ್ತಾ ಇದ್ರು, ಯೋಗ್ಯ ವರನೇ ಕೊಟ್ಟು ಮದುವೆ ಮಾಡ್ತಾಯಿದ್ರು. ಇಂಥ ಪ್ರತಿಜ್ಞೆಯನ್ನು ಮಾಡಿದ. ಆದರೆ ಆ ನಂತರ ಯಾವಾಗ ಇವರು ದೊಡ್ಡವರಾದರು ಅಂತ ಈಗ ನನಗೆ 25-30 ಅಲ್ಲ, ಆಗಿನ ಕಾಲಕ್ಕೆ 8-10 ವರ್ಷ ಆದ್ಕೊಂಡು ಮದುವೆ ಮಾಡಿಬಿಡ್ತಾಯಿದ್ರು. ಆಗ ಒಬ್ಬ ವ್ಯಕ್ತಿ ಧನುಷ್ಯವನ್ನು ಹೆದೆಯೇರಿಸ್ತಕ್ಕಂಥವನಾಗಬೇಕು, ಅವನು ಹಿರಿಯಣ್ಣಾಗಿರಬೇಕು. ಅವರಿಗೆ 3 ಜನ ತಂಗಿಯರು, 3 ಜನ ತಮ್ಮಂದಿರಿರಬೇಕು. ಯಾಕೆ ಜನಕರಾಜ ತಾನು ಮನುಷ್ಯ ಸಂತೋಷದಲ್ಲಿದ್ದಾಗ ತನ್ನ ಸದಾಗ ಏನು ಬೇಕಾದ್ರು ಮಾಡ್ತೀನಿ ಅಂತೇಳಿ ಬಿಡ್ಕೊಂಡ್ಬಿಡ್ತಾನೆ ದೇವ್ರಿಗೆ. ಪ್ರತಿಜ್ಞೆ ಮಾಡಿದ, 4 ಜನರು ಒಬ್ಬರನ್ನೊಬ್ಬರು ಇಟ್ಟಿರೋದಿಲ್ಲ, ಒಂದೇ ಮನೆಗೆ ಮದುವೆ ಮಾಡಿಕೊಡ್ತೇನೆ ಅಂತ. ಈಗ ನಿಮಗೆ ಗೊತ್ತಿದೆಯಲ್ಲ, ಒಂದು ವರ ಹುಡುಕ್ಬೇಕಾದ್ರೆ ಕಠಿಣ. ಆದರೆ ಜನಕರಾಜನ ಕಾಂಬಿನೇಷನ್ ಏನು? ಒಬ್ಬನು ಧನುಷ್ಯ ಎತ್ತಿ ಹೆದೆ ಇರ್ತಕ್ಕಂಥಾಗಿರ್ಬೇಕು, ಅವ್ನು 3 ಜನ ತಮ್ಮಂದಿರಿರ್ಬೇಕು, ಅವರು ಈ ವಯಸ್ಸಿಗೆ ಸರಿ ಹೋಗಿರ್ಬೇಕು. ಜನಕರಾಜ ಗಾಬರಿಯಾಗಿ ಚಿಂತೆ ಮಾಡ್ತಾ ಇದ್ದಾನೆ. ಹಿಂದಿನ ಕಾಲಕ್ಕೆ ಯಜಮಾನರು ಚಿಂತೆ ಆದ ಕ್ಷಣಕ್ಕೆ ಪುರೋಹಿತರು ಅವ್ರ ಮನೆಗೆ ಬರ್ತಿದ್ರು. ಶತಾನಂದರು ಬಂದರು, ಏನಪ್ಪ ಏನು ಭಾಳ ಚಿಂತೆ ಮಾಡ್ಲಿಕ್ಕೆ, ಏನಾಯಿತು? ಏನೋ ಹುಚ್ಚು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ಅದಕ್ಕೋಸ್ಕರ ನನಗೆ ಯಾರೂ ಸಿಗ್ತಾ ಇಲ್ಲ, ಏನು ಮಾಡಲಿ? ಯಾಕೆ ಚಿಂತೆ ಮಾಡ್ತೀವಿ? ಈ ವೆಂಕಟಾಚಲಪತಿ ವೆಂಕಟಪತಿ ಆಗಿರ್ತಕ್ಕಂಥ ಶ್ರೀನಿವಾಸನ ಅವತಾರದ ಕಥೆಯನ್ನು ಕೇಳು. ಮಂಗಲಕರವಾದಂಥ ಗ್ರಂಥ. ಶ್ರೀನಿವಾಸ ಕಲ್ಯಾಣ ನಿನ್ನ ಮನೆಯಲ್ಲೇ ಮಾಡಿಸು, ವರ ಸಿಗ್ತಾನೆ, ಎಲ್ಲರಿಗೂ ಅನುಕೂಲವಾದ ವರ ಸಿಗ್ತಾನೆ ಅಂತ ತಿಳ್ಕೊಂಡು. ಅದಕ್ಕೆ ಇಂತೂ ಕೂಡ ಮದುವೆ ವಿಳಂಬವಾಗ್ತಾ ಇದ್ದರೆ ರುಕ್ಮಿಣಿ ಪತ್ರವನ್ನು ಓದು ಅಂತಕೊಂಡು ಹೇಳ್ತಕ್ಕಂಥ ಕ್ರಮ ನಮ್ಮಲ್ಲಿದೆ. ಅಥವಾ ಅವ್ರ ಮನೆಯಲ್ಲಿ ಒಬ್ಬ ಜ್ಞಾನಿಗಳನ್ನು ಕರೆಸಿ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿಸಿ ಮಂಗಳವನ್ನು ಮಾಡಿದರೆ ಮನೆಯಲ್ಲಿ ಮಂಗಳ ಆಗ್ತದೆ. ಹೀಗೆ ಆಗ ಅವನಿಗೆ ಶ್ರೀರಾಮಚಂದ್ರ ಬಂದ ಅವ್ರ ಮನೆಗೆ. ಆನಂತರ ಉಳಿದವರು ಅನೇಕ ಜನ ಪ್ರಯತ್ನ ಮಾಡಿದರು. ಸೀತಾ ಸ್ವಯಂವರ ಅಂತೇಳಿ ಕೆಲವರು ಧನುಷ್ಯ ನೋಡಿ ಗಾಬರಿಯಾಗಿ ಓಡಿ ಕೂತರು, ಕೆಲವರು ಕೈ ಮುಟ್ಟಿ ದೂರ ಕೂತರು, ಕೆಲವರು ಎತ್ತಲಿಕ್ಕೆ ಪ್ರಯತ್ನ ಮಾಡಿದರು, ಅಡ್ಡು ಬಿದ್ದುಬಿಟ್ರು. ಆನಂತರ ರಾವಣ ಬಂದ, 20 ಕೈಯಿಂದ ಸ್ವಲ್ಪ ಹೀಗೆ ಎತ್ತಿದ, ಅಷ್ಟರಲ್ಲಿ ಬ್ಯಾಲೆನ್ಸ್ ಹೋಯಿತು, ಧನುಷ್ಯ ಕೆಳಗೆ ಬಿತ್ತು, ಉಲ್ಟಾ ಬಿದ್ದುಬಿಟ್ಟ.
ಎಲ್ಲರೂ ಗಾಬರಿ ಆಗ್ತಾರೆ, ಹೋಗ್ಬಿಟ್ರು, ಇನ್ನೇ ನಮ್ಮ ಕಡೆ ಆಗಲ್ಲ, ಸೀತೆಯನ್ನು ಪಡೀಲಿಕ್ಕೆ ಆಗೋದಿಲ್ಲ ಅಂತಕೊಂಡು. ಹೌದು, ಲಕ್ಷ್ಮೀದೇವಿಯನ್ನು ಪಡೀಲಿಕ್ಕೆ ಯಾರಿಗೆ ಆಗ್ತದೆ? ಶ್ರೀರಾಮಚಂದ್ರ ಬಂದ. ಆ ನಂತರ ಅಲ್ಲಿ ಬಂದು ತಾನು ಆ ಧನುಷ್ಯವನ್ನು ಸುಲಭವಾಗಿ ಎತ್ತಿದ. ಬಾಗಿಸಿದ ಕಟ್ಟಬೇಕು ಅಂಥೇಳಿ ಪರಮಾತ್ಮನ ಶಕ್ತಿಯನ್ನು ಆ ಧನುಷ್ಯ ತಡೆದುಕೊಳ್ಳಲಿಕ್ಕೆ ಸಮರ್ಥವಾಗಲಿಲ್ಲ. ಕಡಲ್ ಅಂತಿಕೊಂಡಂತೆ ಮುರಿದು ಹಸನ್ನ ಪೂರಯತ ಅಂತಿಕೊಂಡಂತ ಹೇಳ್ತಾರೆ. ರಾಮಚಂದ್ರ ನಗ್ತಾ ನಗ್ತಾ ಆ ಹಗ್ಗವನ್ನು ಕಟ್ಟುತ್ತಾ ಇದ್ದ, ಸ್ವಲ್ಪ ಕೈ ಒತ್ತಿದ, ಧನುಷ್ಯ ಮುರಿದೋಯ್ತು. ಆಗ ಸೀತಾದೇವಿ ವರಮಾಲೆಯನ್ನು ತಂದು ಅವನ ಕೊರಳಿಗೆ ಹಾಕ್ತಾರೆ. ಆ ಏನು ಧನುಷ್ಯದ ಕಡಲ್ ಶಬ್ದ ಆಯ್ತಲ್ಲ, ಆ ಶಬ್ದ ಡಂಗೂರದಂತೆ ದೇವಲೋಕದ ದೇವತೆಗಳೆಲ್ಲ ಬಂದುಬಿಟ್ರು. ಮತ್ತು ಇದಕ್ಕಿಂತ ಮೊದಲು ಇಂದ್ರಾದಾಗ ಬಂದು ಯಾಕೆ ಇದನ್ನು ಟ್ರೈ ಮಾಡಲಿಲ್ಲ? ಇಂದ್ರ ಇತ್ತಾಗ ಟ್ರೈ ಮಾಡ್ಬೋದಾಗಿತ್ತಲ್ಲ. ಅವ್ರಿಗೆ ಬ್ರಹ್ಮದೇವರು ಹೇಳಿದರು, ಒಬ್ಬರಾದ್ರೂ ಹೋದ್ರು ನೋಡ್ರಿ ಅಂತಕೊಂಡಂತೇಳಿ. ಯಾಕೆ ನಮ್ಮ ಜಗನ್ಮಾತೆ ಇದ್ದಾಳೆ, ಅವಳು ಮದುವೆ ಹಾಕ್ಲಿಕ್ಕೆ ಹೋಗ್ತಾರೆ, ಮೂರ್ಖಗಳ ಒಬ್ಬರು ಹೋಗಬೇಡಿ ಅಂತ. ಆಗ ಅವರೆಲ್ಲರೂ ಬ್ರಹ್ಮದೇವರ ಆಜ್ಞೆ ಅಂತ ಹಾಗೇ ಇದ್ದರು. ಈಗ ಯಾವಾಗ ಧನುಷ್ಯ ಮುರಿಯಿತು, ಬ್ರಹ್ಮದೇವರು ಹೇಳಿದರು ಪರಮಾತ್ಮನ ಮದುವೆ ಎಲ್ಲರೂ ಹೋಗಿ ನಡೀರಿ. ಆಮೇಲೆ ಎಲ್ಲ ದೇವತೆಗಳು ಬಂದಿದ್ದಾರೆ. ತೇಜಾನಮಾನಾಹ ತಾತ್ಪರ್ಯದಲ್ಲಿ ಹೇಳ್ತಾರೆ, ಜಗತಾಂ ಹಿ ಮಾತರಂ, ಸೀತಾದೇವಿ ಜಗನ್ಮಾತೆ, ಅವಳನ್ನು ಹೆಂಡತಿಯಾಗಿ ಪಡೀಲಿಕ್ಕೆ ಪ್ರಯತ್ನ ಮಾಡೋದೇ, ಮನಸ್ಸಲ್ಲಿ ತರೋದೇ ದೊಡ್ಡ ಪಾಪ. ಈಗ ಮಾತ್ರ ಅವರೆಲ್ಲರೂ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಆದ್ದರಿಂದಾಗಿ ಇಂತಹ ಶ್ರೀರಾಮಚಂದ್ರನ ಮಹಿಮೆಯನ್ನು ವ್ಯಕ್ತಪಡಿಸೋದಕ್ಕಂತಹ ಇಲ್ಲಿಯ ವಾಕ್ಯ ನಮ ಆತನ್ವಾನೇಭ್ಯ ಪ್ರತಿದಧಾನೇಭ್ಯಶ್ಚ ವಹ ನಮಃ. ವಹ ಅಂತಿಕೊಂಡು ಬಹುವಚನ ಇದೆ. ಹೌದು, ಪರಮಾತ್ಮ ಅನೇಕ ರೂಪಗಳು, ಅದಕ್ಕೋಸ್ಕರ ಅನೇಕ ರೂಪ ದೃಷ್ಟಿಯಲ್ಲಿ ನಮಸ್ಕಾರ ಮಾಡಿದ್ದಾರೆ. ನಮ ಆಯಚ್ಛಭ್ಯ ವಿಸೃಭ್ಯಶ್ಚ ಓ ನಮಃ. ಸಂಸ್ಕೃತದಲ್ಲಿ ಯಚ್ ಅಂದ್ರೆ ಕೊಡು ಅಂತ ಅರ್ಥ. ನಿಜವಾಗಿಯೂ ಅದರ ಮೂಲ ಧಾತು ದಾ ದದಾತಿ, ದಾ ಯಚ್ಚತಿ, ಯಚ್ಚತಾ ಯಚ್ಚಂತಿ, ಅದಕ್ಕೆ ರೂಪ. ಆಯಚ್ಛದ್ಭ್ಯ ವಿಸೃಜದ್ಭ್ಯ. ಪರಮಾತ್ಮನಲ್ಲಿ ಎರಡೂ ವಿರುದ್ಧವಾದ ಗುಣಗಳಿವೆ. ಯಾವ ವ್ಯಕ್ತಿ ಸೌಮ್ಯನಾಗಿರ್ತಾನೆ ಅವನು ಕಠೋರನಾಗಿರೋದಿಲ್ಲ. ಯಾವನು ಕೊಡ್ತಕ್ಕಂಥವನಿದ್ದಾನೆ ಅವನು ಕಸ್ಕೊಂಬಂದಿಲ್ಲ. ಪರಮಾತ್ಮ ಕೊಡ್ತಾನೆ, ಕಸ್ಕೋತಾನೆ, ಎರಡು ಮಾಡ್ತಾನೆ. ಆಯಚ್ಛದ್ಭ್ಯ, ಯಾರು ಯೋಗ್ಯ ಭಕ್ತರಿದ್ದಾರೆ, ಯಾರಿಗೆ ಏನು ಕೊಡಬೇಕು ಪರಮಾತ್ಮ ಕೇಳದೆ ಕೊಡ್ತಾನೆ. ಎರಡೊತ್ತು ಸಂಧ್ಯಾ ವಂದನೆ ಗಾಯತ್ರಿ ಮಾಡ್ತಿದ್ರೆ ಪರಮಾತ್ಮನಿಗೆ ಏನು ಕೊಡಬೇಕಾಗಿದೆ ಕೊಟ್ಟೆ ಕೊಡ್ತಾನೆ, ಚಿಂತೆ ಮಾಡಬೇಡಿ. ಆದರೆ ಪರಮಾತ್ಮನ ನಿಯಮಗಳನ್ನು ಪರಿಪಾಲನೆ ಮಾಡದೇ ಇದ್ದರೆ ಪರಮಾತ್ಮ ಕೊಟ್ಟದ್ದು ಕಸಗೊಳ್ಳಿಕ್ಕೂ ಕೂಡ ಅಷ್ಟೇ ಸಮರ್ಥ ಅಂದರೆ ಅಷ್ಟೇ ಕಠೋರನೂ ಆಗಿದ್ದಾನೆ. ಆದ್ದರಿಂದ ಭಗವಂತನಲ್ಲಿ ಇಂಥ ಅನೇಕ ವಿರುದ್ಧ ಗುಣಗಳಿವೆ. ಉಪಕಾರಿನೂ ಹೌದು, ದೈತ್ಯರಿಗೆ ಅಪಕಾರಿಯೂ ಕೂಡ ಹೌದು. ಆ ನಂತರ ಪರಾಕ್ರಮಿಯೂ ಹೌದು, ಶತ್ರುಗಳ ಯುದ್ಧದಲ್ಲಿ ಅಷ್ಟೇ ಕರುಣಾ ಸಮುದ್ರನೂ ಹೌದು. ಹೀಗಾಗಿ ಪರಸ್ಪರ ವಿರುದ್ಧ ಗುಣಗಳು ಭಗವಂತನಲ್ಲಿ ಮಾತ್ರ ಇವೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಅವರಲ್ಲಿ ಇದ್ದೇನೆ, ನಾನು ಅವರಲ್ಲಿ ಇಲ್ಲ. ತೇಷು ನತೇಶ್ವಹಂ,
ಅವರಲ್ಲಿದ್ದೇನೆ, ಅವರಲ್ಲಿಲ್ಲ. ಇದ್ದೇನೇ ಇಲ್ಲ, ಇದು ಹೇಗೆ ಸಾಧ್ಯತೆ ಇದೆ? ಇಲ್ಲ ಇರಬೇಕು, ಇಲ್ಲ ಇಲ್ಲದಿರಬೇಕು. ಆದರೆ ಪರಮಾತ್ಮ ಹಾಗಿದ್ದಾನೆ. ಇದ್ದೇನೆ, ಅಂತರ್ಯಾಮಿಯಾಗಿದ್ದೇನೆ, ಪ್ರೇರಕನಾಗಿದ್ದೇನೆ. ಆದರೆ ಇದ್ದು ನಿಮ್ಮ ದೇಹದ ವಿಕೃತಿಗೆ ನಾನು ಒಳಗಾಗಿಲ್ಲ ಅಂದರೆ ಇಲ್ಲ. ನಿಮ್ಮ ದೇಹದ ವಿಕೃತಿಗೆ ಸಂಬಂಧದಲ್ಲೇ ನಾನು ನಿಮ್ಮಲ್ಲಿಲ್ಲ. ಅಂದರೆ ನಿಮ್ಮಂತೆ ನಾನು ವಿಕೃತನಾಗುವುದಿಲ್ಲ, ಆದರೆ ನಿಮ್ಮಲ್ಲಿದ್ದು ಪ್ರೇರಕನೂ ಆಗಿದ್ದೇನೆ. ಆದ್ದರಿಂದಾಗಿ ಇಂಥ ಅನೇಕ ರೀತಿಯಾಗಿರ್ತಕ್ಕಂಥ, ಒಂದು ಕಡೆಯಲ್ಲಿ ಕರುಣಾ ಸಮುದ್ರ, ಇನ್ನೊಂದು ಕಡೆಯಲ್ಲಿ ಅಷ್ಟೇ ಕಠೋರ, ಇನ್ನೊಂದು ಕಡೆಯಲ್ಲಿ ಸೀತಾದೇವಿ, ರುಕ್ಮಿಣಿ, ಸತ್ಯಭಾಮ ಇತ್ಯಾದಿಗಳನ್ನೆಲ್ಲ ರಮಿಸುವ ರಸಿಕ ಶ್ರೀಕೃಷ್ಣ, ಬುದ್ಧ ಅವತಾರದಲ್ಲಿ ಅಷ್ಟೇ ವಿರಕ್ತ ಸನ್ಯಾಸಿ. ಹೀಗೆ ಭಗವಂತ ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭಗಳನ್ನು ತೋರಿಸಿಕೊಡ್ತಾನೆ. ಆದ್ದರಿಂದಾಗಿ ಈ ತೈತ್ತಿರೀಯ ಉಪನಿಷತ್ತು ಯಜುರ್ವೇದ ಹೇಳ್ತದೆ, ನಮ ಆಯಚ್ಛಭ್ಯೋ ವಿಸೃದ್ಭ್ಯಶ್ಚ ಓ ನಮಃ. ಇನ್ನು ಈ ಭಗವಂತನ ಇನ್ನು ಮುಂದಿನ ವಿಶೇಷಣಗಳನ್ನು ಮತ್ತೆ ನಾವು ತಿಳಿದುಕೊಳ್ಳೋಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಶ್ರೀಕೃಷ್ಣ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.